ನಗರದ ಜಯನಗರ ಭಗೀರಥ ವೃತ್ತದ ಬಳಿ ಚರಂಡಿ ನಿರ್ಮಾಣದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ದೊಡ್ಡ ಮರವೊಂದು ಉರುಳಿ ಬಿದ್ದು ಬೈಕ್ ರಿಪೇರಿಗೆ ಬಂದಿದ್ದ ಸವಾರನೊಬ್ಬ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಜಯನಗರದ ಬೈಕ್ ಗ್ಯಾರೇಜ್ ಮುಂಭಾಗ ಚರಂಡಿ ನಿರ್ಮಾಣಕ್ಕಾಗಿ ಗುತ್ತಿಗೆದಾರರು ಗುಂಡಿ ತೆಗೆದಿದ್ದರು. ಗುಂಡಿ ತೆಗೆದು ಬರೋಬ್ಬರಿ 3 ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಳಿಸಿರಲಿಲ್ಲ. ಇದರ ಪರಿಣಾಮವಾಗಿ ಪಕ್ಕದಲ್ಲಿದ್ದ ಮರದ ಬೇರುಗಳು ಶಿಥಿಲಗೊಂಡಿದ್ದು ಇಂದು ಮರವು ಏಕಾಏಕಿ ಉರುಳಿ ಬಿದ್ದಿದೆ. ಘಟನೆ ಸಂಭವಿಸಿದ ಸಮಯದಲ್ಲಿ ಗ್ಯಾರೇಜ್ ಬಳಿ ಇಬ್ಬರು ವ್ಯಕ್ತಿಗಳು ಇದ್ದು ಮರ ಬೀಳುವುದನ್ನು ಗಮನಿಸಿದ ಮತ್ತೊಬ್ಬ ಮೆಕ್ಯಾನಿಕ್ ಸಮಯೋಚಿತವಾಗಿ ಅಲ್ಲಿಂದ ಓಡಿ ಹೋಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಬೈಕ್ ರಿಪೇರಿಗೆಂದು ಗ್ಯಾರೇಜ್ಗೆ ಬಂದಿದ್ದ ಮಂಜುನಾಥ್ ಎಂಬುವವರ ಮೇಲೆ ಮರ ಬಿದ್ದಿದ್ದರಿಂದ ಅವರಿಗೆ ಗಂಭೀರ ಗಾಯಗಳಾಗಿವೆ. ಕೂಡಲೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚರಂಡಿ ಕಾಮಗಾರಿ ಗುತ್ತಿಗೆ ಪಡೆದಿರುವ ಸಚಿನ್ ಎಂಬಾತನ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ನೇರ ಕಾರಣ ಎಂದು ಸ್ಥಳೀಯರು ಕಿಡಿಕಾರಿದ್ದು 3 ತಿಂಗಳಿಂದ ಗುಂಡಿ ಹಾಗೆ ಬಿಟ್ಟಿರುವುದರಿಂದಲೇ ಮರ ಬಿದ್ದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಯಗೊಂಡಿರುವ ಮಂಜುನಾಥ್ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ನಿರ್ಲಕ್ಷ್ಯ ತೋರಿರುವ ಗುತ್ತಿಗೆದಾರ ಮತ್ತು ಜವಾಬ್ದಾರಿ ವಹಿಸದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್, ಇವಾಗ ಒಂದು ಕಾಲು ಗಂಟೆ ಮುಂಚೆ ಗ್ಯಾರೇಜಿಗೆ ಬೈಕ್ ಬಿಡೋಕೆ ಬಂದಿದ್ವಿ. ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು. ಆವಾಗ ಸೀದಾ ಯಾರೋ ಜೋರಾಗಿ ಕಿರ್ಚ್ಕೊಂತಿದ್ರು. ಏನಾಯ್ತು ಅಂತ ಅನ್ಸುತ್ತೆ. ಒಂದೇ ಸಲ ಮರ ಬಿದ್ದುಬಿಡ್ತು. ನಮ್ಮ ಫ್ರೆಂಡು ಮಂಜುನಾಥ್ ಅಂತ ಅವರಿಗೆಲ್ಲ ಹೊಡೆತ ಬಿದ್ದು ಅವ್ರಿಗೆ ಈಗ SS ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅವ್ರಿಗೆ ತುಂಬ ಎಮರ್ಜೆನ್ಸಿ ಆಗಿದೆ, ಅವ್ರಿಗೆ ಕಳಿಸಿದ್ದೀವಿ. ಇಲ್ಲಿ 4 ತಿಂಗಳಿಂದ ಕಾಮಗಾರಿ ಆಗ್ತಿದೆ. ಅವ್ರಿಗೆ 2 ರಿಂದ 3 ಸಲ ನಾವು ಮನವಿ ಮಾಡಿದ್ದೀವಿ, ಬೇಗ ಮಾಡಿರಿ. ಆಮೇಲೆ ಇಲ್ಲಿ ಸ್ವಲ್ಪ ಮಳೆಗಾಲ ಬೇರೆ ಮಾಡಿರಿ ಅಂತಂದ್ರೆ ಅವ್ರು ಏನೂ ನಿರ್ಲಕ್ಷ್ಯ ಮಾಡಿಲ್ಲ. ಇಲ್ಲಿ ಯಾರೋ ಜೀವಹಾನಿ ಆದರೆ ಇಲ್ಲಿ ಮಹಾನಗರ ಪಾಲಿಕರು, ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು, ಆಮೇಲೆ ಕಾಂಟ್ರಾಕ್ಟ್ರು. ಆ ಕಾಂಟ್ರಾಕ್ಟ್ರಿಗೆ ಕಾಲ್ ಮಾಡಿದ್ವಿ ನಾವು. ಬಂದ್ವಿ ಅಂದರು. ಅವರೊಂದು ಅರ್ಧ ಗಂಟೆ ಆದರೂ ಇನ್ನೂ ಬಂದಿಲ್ಲ. ಅವರು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಬೆಳಗ್ಗೆ ಮರ ಬಿತ್ತು. ನಮ್ಮದು ಅಲ್ಲೇ ಗ್ಯಾರೇಜೇ ಹಿಂದ್ಗಡೆನೇ ಗ್ಯಾರೇಜ್ ಇರೋದು. ಆಗಲೇ ಹೆಚ್ಚು ಕಮ್ಮಿ 2 ರಿಂದ 3 ತಿಂಗಳಾಯಿತು ತೆಗೆದು ಚರಂಡಿ ತೆಗೆದ್ರು. ಫಸ್ಟು ಆ ಚರಂಡಿನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಆಮೇಲೆ ಪಕ್ಕದಲ್ಲಿ UGD ಸಮಸ್ಯೆ ಇದೆ ಅಂತ UGD ಗುಂಡಿ ತೆಗೆದ್ರು. ಆ ಮರ ಫುಲ್ಲು ಅದಕ್ಕೇನು ಸಪೋರ್ಟೇ ಇರಲಿಲ್ಲ. ನಾವು ನಿನ್ನೆ ಫುಲ್ ಮಳೆ ಬಂದಾಗ ಬಾಗಿತ್ತು, ಕಂಪ್ಲೇಂಟ್ ಮಾಡಿದ್ವಿ. ಅರಣ್ಯ ಇಲಾಖೆಯವರು ಬಂದು ನೋಡ್ಕೊಂಡು ಹೋದ್ರು ಅಷ್ಟೇ ಹೊರತಕ್ಕೂ ಅವ್ರೇನು ಕ್ರಮ ತಗೊಳ್ಳಿಲ್ಲ. ಗೊತ್ತಿತ್ತು ಮರ ಬೀಳುತ್ತೆ ಅಂತ. ಇವತ್ತು ಮರ ಬಿದ್ದು ಒಬ್ಬರಿಗೆ ಫುಲ್ಲು ತಲೆಗೆಲ್ಲ ಹೊಡ್ತಾ ಬಿದ್ದು ಅವ್ರ ಗಾಡಿಯೆಲ್ಲ ಫುಲ್ ಚಪಾಡಿಯಾಗಿ ಹೋಗ್ಬಿಡೈತಿ. ಹೌದು ನಮ್ಮ ಗ್ಯಾರೇಜ್ ಮುಂದೆ ಆಗಿರೋದು. ನಮ್ಮ ಗ್ಯಾರೇಜ್ ಮುಂದಿರೋ ಗಾಡಿಗಳು ಕೂಡ ಹಂಗೆ ಆಗಿದ್ದಾವೆ, ಡ್ಯಾಮೇಜ್ ಆಗಿ ಭಾಳ ಗಾಡಿಗಳು ಡ್ಯಾಮೇಜ್ ಆಗಿದ್ದಾವೆ. ಇದು ಏನು ಹಿಂಗಾದರೆ ಹೆಂಗೆ? ಏನು ಇದು ಜಯನಗರ B ಬ್ಲಾಕ್. ಈಗ ಚರಂಡಿ ಮಾಡೋಕ್ಕಂತಲೇ ಒಂದು 3 ತಿಂಗಳಾಯ್ತಣ್ಣ. 3 ತಿಂಗಳಾಯ್ತು ಅಲೆ ತೆಗ್ದು. ಈಗ ಮೊನ್ನೆನ ಅಲೆ ಒಂದು 3 ಬಿದ್ದಿದ್ದಾರೆ. ಅವ್ರಿಗೆ ಮುನ್ಸಿಪಾಲ್ಟಿಯರಿಗೆ ಹೇಳಿ ಸಾಕಾಯ್ತು, ಕಾಂಟ್ರಾಕ್ಟರಿಗೂ ಹೇಳಿ ಸಾಕಾಯ್ತು ಅವ್ರಿಗಂತೂ. ಈಗ ಐಸ್ ಅಂಗಡಿ ಬೇರೆ ಐತಿ ನಮ್ಮದು. ಈಗ ಅದು ಓಪನ್ ಮಾಡೋಣ ಅಂದರೆ ಆ ಸ್ಮೆಲ್ಲಿಗೋಸ್ಕರ ಕಸ್ಟಮರ್ ಯಾರೂ ಬರೋಲ್ಲಣ್ಣ. ಈ ಬಾಡಿಗೆ ಅಂತಕ್ಕೂ ಅವ್ರು ಕಾಂಟ್ರಾಕ್ಟ್ ಹಿಡ್ದಾರ ಅಂತಕ್ಕೂ ಅವರು ತೆಗಿಯಲ್ಲ. ಹೌದಾ? ಅವರು ಕೊಡೋಲ್ಲ ಇವರು ದುಡ್ಡನ್ನ ಬಾಡಿಗೆ ಕಟ್ಟೋಕ್ಕೆ. ಈಗ ನಾವೇನು ಮಾಡೋಣ? ಈಗ ಯಾರಿಗಂತಂದು ಕೇಳ್ಬೇಕು ಕೇಳ್ರಿ. ಈಗ ಮರ ನೋಡಿರಿ, ಈಗ ಯಾರಿಗಾರು ಬಿದ್ದೈತಿ. ಈಗ ಬೇರೆ ಯಾರೋ ಹೆಣ್ಮಕ್ಳಿಗಾದ್ರೂ ಬಿದ್ದಿದ್ರೆ ಅವ್ರು ಯಾವ್ದಾರು ಅದೇ ಅವ್ರ ಮನೆಯವ್ರಿಗೆ ಯಾರು ಕಾಂಟ್ರಾಕ್ಟರ್ ಹಿಡ್ದಾರಲ್ಲ ಅವ್ರ ಮನೆಯವರಿಗೆ ಯಾರಿಗಾರು ಆಗಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಣ್ಣ. ಇಲ್ಲ ತಾನೇ? ಇದೊಂದು ಸ್ವಲ್ಪ ಗಡ ಮಾಡಿಸ್ಕೊಡ್ರಿ ಅಂತಂದು ಅದೊಂದು ಕೇಳೋದು ಅಷ್ಟೇ ಅಣ್ಣ ನಾವು.